ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಕಾವ್ಯ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನಾನು ಒಂದು ಗೋಲ್ಡ್ ಹೊಸದಾಗಿ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕೂಡ ಶುರು ಮಾಡ್ತಾ ಇದ್ದೀನಿ. ಇದೇನಿಲ್ಲ, ಡೈಲಿ ಯೂಸ್ ಚೈನು. ಸೊ ನಂದು ಓಲ್ಡ್ ಚೈನು ನೀವೇನಾದ್ರೂ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ರೆಗ್ಯುಲರ್ ಆಗಿ ನಾನು ಬಳಸ್ತಾ ಇದ್ದೆ. ಆ ಚೈನು ತುಂಬಾ ಲೆಂತಿ ಆಗ್ಬಿಟ್ಟಿತ್ತು. ನೀವು ನೋಡಿಲ್ಲ ಅಂದ್ರೆ ನಾನು ಇಲ್ಲಿ ಪಕ್ಕದಲ್ಲಿ ನನ್ನ ಚೈನ್ ಡಿಸೈನು ಹಾಕ್ತೀನಿ, ಅದನ್ನ ಕೂಡ. ಸೊ ಅದನ್ನ ನೋಡಿ. ಇದು ಸಿಕ್ಕಾಬಟ್ಟೆ ನೋಡಿ, ಇದೇ ಚೈನ್ ತಗೊಂಡಿರೋದು. ಸಿಕ್ಕಾಬಟ್ಟೆ ಅದನ್ನಂತೂ ನಾನು ಹಾಕೊಂಡು ಇಷ್ಟು ವರ್ಷಗಳು ಸಿಕ್ಕಾಬಟ್ಟೆ ಬೋರ್ ಆಗ್ಬಿಟ್ಟಿತ್ತು ಅದನ್ನ ನೋಡಿ ನೋಡಿ. ನಮ್ಮೂರ್ ಕಡೆ, ನಮ್ ಫ್ಯಾಮಿಲಿ ಕಡೆ, ನಮ್ಮ ಅಕ್ಕಪಕ್ಕ ಎಲ್ಲ ಕೊಳ್ಳಲು ಯಾರ್ ಮಾಂಗಲ್ಯ ಚೈನ್ ನೋಡಿದ್ರು ಅದೇ ಡಿಸೈನ್, ಯಾರ್ ಚೈನ್ ನೋಡಿದ್ರು ಅದೇ ಡಿಸೈನ್. ನೋಡಿ 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 ನಮ್ ಸರೌಂಡಿಂಗ್ ಅಲ್ಲಿ ಯಾರ್ದು ಏನೇ ನೋಡಿದ್ರು ಆ ಡಿಸೈನ್ ಬಿಟ್ರೆ ಆ ತರ ಸಿಮಿಲಾರಿಟಿ ಇರುವಂತ ಡಿಸೈನ್ ಗಳೇ ನೋಡಿ ನೋಡಿ ಸಿಕ್ಕಾಬಟ್ಟೆ ಬೋರ್ ಆಗ್ಬಿಟ್ಟಿತ್ತು. ಹಾಗಾಗಿ ನಾನೇನಾದ್ರೂ ನೆಕ್ಸ್ಟ್ ನಾನು ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಬೇರೆ ಡಿಸೈನ್ ತಗೊಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅಂದ್ರೆ ಅಕ್ಕಪಕ್ಕ ನಮ್ಮ ರಿಲೇಷನ್, ನಮ್ ಫ್ಯಾಮಿಲಿಲಿ ಯಾರು ಯೂಸ್ ಮಾಡಿರಲ್ವಲ್ಲ, ಹೊಸ ಡಿಸೈನ್ ಯಾವ್ದಾದ್ರು ತಗೊಳ್ಬೇಕು. ಹೊಸದಂದ್ರೆ ವರ್ಲ್ಡಿಗೆ ಹೊಸದಲ್ಲ. ಸೊ ನಮ್ ಫ್ಯಾಮಿಲಿಲಿ ಯಾರಾದ್ರೂ ಬಳಸಿರಲ್ವಲ್ಲ, ನಾನ್ ಬಳಸಿರಲ್ವಲ್ಲ, ಆತರ ಒಂದು ಹೊಸ ಡಿಸೈನ್ ತಗೊಳ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾನು ಈ ಒಂದು ಚೈನ್ ಅನ್ನ ಚೂಸ್ ಮಾಡಿದೆ. ಡಿಸೈನ್ಸ್ ಗಳನ್ನೆಲ್ಲ ನೋಡ್ತಾ ಇದ್ದೆ. ಸೊ ಈ ತರ ಡಿಸೈನ್ ತಗೊಳ್ಳೋಣ ಅಂತ. ಬಟ್ ಆದ್ರೆ ಅಂಗಡಿಗೆ ಹೋದ್ಮೇಲೆ ಈ ತರ ರ್ಯಾಂಡಮ್ ಆಗಿ ತೋರಿಸಿ, ಈ ತರ ಡೈಲಿ ಯೂಸ್ ಚೈನ್ ಗಳಂತ ಹೇಳಿದಾಗ ಅವರು ಒಂದಷ್ಟು ಡಿಸೈನ್ ಗಳ ತೋರಿಸಿದ್ರು. ಅದ್ರಲ್ಲಿ ನನ್ಗೆ ಈ ಡಿಸೈನ್ ಇಷ್ಟ ಆಯ್ತು. ಸೊ ಹಾಗಾಗಿ ಸಿಕ್ಕಾಬಟ್ಟೆ ಕಡಿಮೆ ಗ್ರಾಮ್ಗೆ ಡೈಲಿ ಯೂಸ್ ಚೈನ್ ಗಳು ಕಡಿಮೆ ಗ್ರಾಮ್ಗೂ ಮಾಡ್ಕೊಡ್ತಾರೆ. ಅದ್ರಲ್ಲೂ ನಾನು ಎಸ್ಪೆಷಲಿ ಒಂದು ಈ ಪಕ್ಕದಲ್ಲಿ ಹಾಕ್ತೀನಿ ನೋಡಿ, ಈಗ ಇಲ್ಲಿ ಬರ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ ನಿಮ್ಗೆ. 2 ಸ್ಟೆಪ್ ಚೈನು, ಅದ್ರಲ್ಲಿ ವಿತ್ ಈ ತರ ಕಾಣಿಸ್ತಾ ಇರುವಂತ ಏನು ವೈಟ್ ಸ್ಟೋನ್ ಗಳಲ್ಲಿ ಅದು ಗುಂಡು ತರ ಬಂದಿರುತ್ತೆ. ಅದು ಡಬಲ್ ಸ್ಟೆಪ್ ಇರುತ್ತೆ. ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋಂಥದ್ದು ಡಬಲ್ ಸ್ಟೆಪ್ ವಿತ್ ವೈಟ್ ಕಲರ್ ಸ್ಟೋನ್ ಇಂದು ಗುಂಡು ತರ ಬಂದಿರುತ್ತೆ. ಅದು ಜಸ್ಟ್ ಈ ತರ ಸಿಂಪಲ್ ಆಗಿ ಫಂಕ್ಷನ್ಗೆ ಹೋಗ್ತೀವಿ ಅಂತ ಅಂದ್ರೆ ಪಾರ್ಟಿ ವೇರ್ಗೆ ಕೂಡ ಮ್ಯಾಚ್ ಆಗುತ್ತೆ. ಸಿಂಪಲ್ ಆಗಿ ಏನಾದ್ರು ಫಂಕ್ಷನ್ಗೆ ಹೋಗ್ತಾ ಇದೀವಿ, ಸಾಕು ನಮ್ಗೆ ಸಿಂಪಲ್ ಆಗಿರೋದು ನೆಕ್ ಪೀಸ್ ಅಂತ ಅಂದ್ರೆ ಅದನ್ನು ಕೂಡ ಹಾಕೊಳ್ಬಹುದು. ಬಟ್ ನಾನು ಅದನ್ನ ನೋಡ್ದೆ ಕಡಿಮೆ ಗ್ರಾಮಲ್ಲಿ, ಅಂದ್ರೆ ನನ್ನ ಬಡ್ಜೆಟ್ ಅಲ್ಲಿ ಇತ್ತು ಅದು. ಅಂದ್ರೆ ನಾನು ಎಷ್ಟು ಗ್ರಾಮಲ್ಲಿ ಎಷ್ಟಕ್ಕೆ ತಗೊಳ್ಬೇಕು ಅಂತ ಹೋಗಿದ್ದೆ ನೋಡಿ, ಅಷ್ಟಕ್ಕಿತ್ತು ಅದು. ಬಟ್ ಆದ್ರೆ ಅದೇನಂದ್ರೆ ನಾನು ರೆಗ್ಯುಲರ್ ಯೂಸ್ ಮಾಡೋಕೆ ನೋಡ್ತಾ ಇರೋದ್ರಿಂದ ಅದೆಲ್ಲ ಸ್ವಲ್ಪ ಗುಂಡಿರೋದ್ರಿಂದ ಅದೆಲ್ಲ ತಡ್ತಾ ಬರಲ್ಲ ಅಂತ ಅನ್ನಿಸ್ತು. ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ, ಅದೆಲ್ಲ ಸ್ಟೋನ್ ಎಲ್ಲ ಇರುತ್ತಲ್ವಾ, ಚುಚ್ಚುತ್ತೆ. ಅದು ರೆಗ್ಯುಲರ್ ಯೂಸ್ಗಲ್ವಾ. ಸೊ ಬೇಸಿಕ್ ಆಗಿರ್ಬೇಕು. ಸೊ ಅದೆಲ್ಲ ಸ್ವಲ್ಪ ಹೆವಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಬಿಟ್ಟೆ. ಸಿಕ್ಕಾಬಟ್ಟೆ ಕಡಿಮೆ ಗ್ರಾಮ್ ಅಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಚೈನ್ ಇಷ್ಟು ಕಡಿಮೆ ಗ್ರಾಮ್ಗೆ ನಿಮ್ಗೆ ಸಿಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು. ಜಸ್ಟ್ 8.5 ಗ್ರಾಮ್ಗೆ ಈ ತರ ಡಬಲ್ ಸ್ಟೆಪ್ ಚೈನು ವಿತ್ ವೈಟ್ ಸ್ಟೋನ್ ಗುಂಡಿರುವಂತದ್ದು. ಅದು ಫ್ಯಾನ್ಸಿ ಗರ್ಲ್ಸ್ ಫ್ಯಾನ್ಸಿ ಡಿಸೈನ್ಸ್ ಅಂತ ಏನು ಹೇಳ್ತಾರೆ, ಆ ತರ ಡಿಸೈನು. ಈ ತರ ಒಂದು ಚೈನು, ಮತ್ತೆ ಈ ತರ ಸಿಂಪಲ್ ಆಗಿ ಅಲ್ಲಿ ಗುಂಡು ವೈಟ್ ಸ್ಟೋನ್ ಬಂದಿರುವಂತ ಚೈನ್ಗಳು. ಈ ತರ ಜಸ್ಟ್ 8 ಗ್ರಾಮ್ 8.5 ಗ್ರಾಮ್ ಅಲ್ಲಿ ನಾರ್ಮಲ್ ಸಿಂಗಲ್ ಸ್ಟೆಪ್ ಚೈನ್ ಬಂದಿರೋದು ಇದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆದ್ರೆ ಡಬಲ್ ಸ್ಟೆಪ್ ಈ ತರ ಪಾರ್ಟಿ ವೇರ್, ಈ ತರ ಒಂದ್ ಸ್ವಲ್ಪ ಟ್ರೆಂಡಿ ಆಗಿರೋದು, ಈ ತರ ಒಂದು ಗುಂಡು, ಅದು ಸ್ವಲ್ಪ 8.5 ಗ್ರಾಮ್ ಅಲ್ಲಿ ಬರುತ್ತೆ ಅಂತ ನಂಬಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನನ್ಗಂತೂ ನೋಡಿದಾಗ ವೆಯ್ಟ್ ಮಾಡಿ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಬೇಡ ಅಂತ ನೋಡ್ದೆ. ಅಂದ್ರೆ ನಾನು ಅದನ್ನ ತಗೊಳ್ತಾ ಇರ್ಲಿಲ್ಲ, ಬಟ್ ಆದ್ರೂ ವೆಯ್ಟ್ ಮಾಡಿ ನೋಡಿ ಎಷ್ಟಿರುತ್ತೆ ಅಂತ ನೋಡಿಸ್ದೆ. ಬಟ್ ಜಸ್ಟ್ 8.5 ಗ್ರಾಮ್ ಅಷ್ಟರಲ್ಲೇ ಬಂದಿತ್ತದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ. ಈ ತರದ್ದು ಯಾರಿಗಾದ್ರೂ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡ್ಬೋದು. ಅದೇ ಗರ್ಲ್ಸ್ ಫ್ಯಾನ್ಸಿ ಡಿಸೈನ್ಸ್ ಅಂತ ಹೇಳಿದ್ರೆ ಆ ತರ ಚೈನ್ಗಳನ್ನ ತೋರಿಸ್ತಾರೆ. ಮಿಕ್ಕಿರೋದೆಲ್ಲ ನಾರ್ಮಲ್ ಚೈನ್ಗಳೆಲ್ಲ ತೋರಿಸ್ತಾರೆ. ಸೊ ನಂದಿದ್ದಂಥದ್ದು ಮುಂಚೆ ತೋರಿಸಿದ್ನಲ್ವಾ ಫೋಟೋ ವಿಡಿಯೋ, ಅದು ಅಂಜಲಿ ಕಟಿಂಗ್ ಅಂತ ಏನು ಹೇಳ್ತಾರೆ. ಸೊ ಆ ತರದ್ನ ನೋಡಿ 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 ಸಿಕ್ಕಾಬಟ್ಟೆ ಬೋರ್ ಆಗ್ಬಿಟ್ಟಿತ್ತು ನನ್ಗೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ, ಈಗ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಈ ಚೈನ್ ಅನ್ನ ನಾನು ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿದ್ದೀನಿ. ಇದು ನಿಮ್ಗೆ ಇದ್ರಲ್ಲಿ ಕ್ಲಿಯರ್ ಆಗಿ ಕಾಣಿಸಲ್ಲ, ನಾನು ಸಪ್ರೇಟ್ ಆಗಿ ಹಾಕ್ತೀನಿ. ಈ ಡಿಸೈನ್ ಬಂದು ಸ್ಕ್ವೇರ್ ಬಾಕ್ಸ್ ಡಿಸೈನ್ ಅಂತ ಹೇಳ್ತಾರೆ. ನನಗೆ ಅಂಗಡಿಯವರೇ ಹೇಳಿತ್ತು, ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಈ ತರ ಡಿಸೈನ್ ಮಾಡಿಸ್ಕೊಳ್ಬೇಕು ಏನಾದ್ರೂ ಇಷ್ಟ ಆದ್ರೆ, ಇನ್ ಕೇಸ್ ನಾನು ವಿಡಿಯೋ ನೋಡಿ ನಿಮ್ಗೆ ಯಾರಿಗಾದ್ರೂ ಈ ತರ ಡಿಸೈನ್ ಇಷ್ಟ ಆಯ್ತು, ನಾವು ಕೂಡ ಮಾಡಿಸ್ಕೊಳ್ಬೇಕು, ಡಿಸೈನ್ ಹೆಸರು ಏನ್ ಹೇಳ್ತಾರೆ ಅಂಗಡಿಗೆ ಹೋಗಿ ಹೇಳಿದ್ರೆ ಅಂತ ಕೇಳಿದ್ರೆ, ಡಿಸೈನ್ ಹೆಸರು ಗೊತ್ತಿದ್ರೆ ಅವ್ರಿಗೆ ಈಸಿಯಾಗಿ ಕ್ಯಾಚ್ ಆಗುತ್ತೆ ನಾವೇನ್ ಹೇಳ್ತಾ ಇದ್ದೀವಿ ಅನ್ನೋದು.
ಸೊ ಹಾಗಾಗಿ ಇದನ್ನ ಅವ್ರ ಅಂಗಡಿಯವ್ರು ಹೇಳಿದ್ದು ಸ್ಕ್ವೇರ್ ಬಾಕ್ಸ್ ಡಿಸೈನ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಂತ. ನಾವು ಆರ್ಡರ್ ಹಾಕಿ ಬಂದಿದ್ವಲ್ಲ, ಸೊ ಕಾಲ್ ಮಾಡಿ ಕೇಳಿದ್ರೆ ಸ್ಕ್ವೇರ್ ಬಾಕ್ಸ್ ಡಿಸೈನ್ ಆಗಿದೆಯಾ ಅಂತ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಹೆಸರು ಗೊತ್ತಾಯ್ತು. ಜೊತೆಗೆ ಇದು ಗರ್ಲ್ಸ್ ಫ್ಯಾನ್ಸಿ ಡಿಸೈನ್ಸ್ ಚೈನ್ಸ್ ಅಂತ ಕೇಳಿದ್ರು ಕೂಡ ಗೊತ್ತಾಗುತ್ತೆ. ಅವರೇ ಅಂಗಡಿಯಲ್ಲಿ ತೋರಿಸ್ಬೇಕಾದ್ರೆ ಹೇಳಿದ್ರು ಯಾವ ತರ ಚೈನು. ನಾನು ಕೇಳ್ತಾ ಇದ್ದೆ ಒಂದು ರೆಫರೆನ್ಸ್ ತೋರಿಸಿ, ಈ ತರದ್ದು ತೋರಿಸಿ ಅಂತ. ಹಾಗಾಗಿ ಅವ್ರ ಅಂಗಡಿಯವರು ಅಂದ್ರೆ ಅಲ್ಲಿ ಇರ್ತಾರಲ್ವಾ, ಅವ್ರಿಗೆ ಹೇಳ್ತಾ ಇದ್ರು ಈ ತರ ಡಿಸೈನ್ಸ್ ತೆಗಿರಿ, ಫ್ಯಾನ್ಸಿ ಡಿಸೈನ್ಸ್ ಇದಾವಲ್ಲ, ಫ್ಯಾನ್ಸಿ ಚೈನ್ ಡಿಸೈನ್ಸ್ ಅವ್ನು ತೋರಿಸಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಈ ಎರಡು ಹೆಸರುಗಳು ನನ್ಗೆ ಗೊತ್ತಾಯ್ತು. ಗರ್ಲ್ಸ್ ಫ್ಯಾನ್ಸಿ ಡಿಸೈನ್ಸ್ ಚೈನ್ಗಳಂತ ಹೇಳಿದ್ರು ಈ ತರ ಒಂದಷ್ಟು ವೆರೈಟೀಸ್ ನ ತೋರಿಸ್ತಾರೆ. ಅದಲ್ಲದಂತೆ ಸ್ಕ್ವೇರ್ ಬಾಕ್ಸ್ ಡಿಸೈನ್ ಅಂತ ಹೇಳಿದ್ರೆ ಈ ಚೈನು ಗೊತ್ತಾಗುತ್ತೆ. ಈ ನಾನು ತಗೊಂಡಿರೋಂಥ ಚೈನು ಸ್ಕ್ವೇರ್ ಬಾಕ್ಸ್ ಡಿಸೈನು. ಸೊ ಇಲ್ಲಿ ನೋಡಿ, ನಾನು ನೀಟಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಡಿಸೈನ್ ಯಾವ ರೀತಿ ಇದೆ ಏನು ಅಂತ. ಸೊ ಇವಾಗಂತೂ ಸಿಕ್ಕಾಬಟ್ಟೆ, ಇನ್ನು ಲಾಸ್ಟ್ ನಾನು ಒಂದು ಗೋಲ್ಡ್ ವಿಡಿಯೋ ಹಾಕಿದಾಗ ಅವಾಗಿದ್ದಕ್ಕೂ ಇವಾಗಿರೋದಕ್ಕೂ ಸಿಕ್ಕಾಬಟ್ಟೆ ಜಾಸ್ತಿನೇ ಆಗಿದೆ ರೇಟು ಅಂತಾನೆ ಹೇಳ್ಬೋದು. ಅದರಲ್ಲೂ ಇನ್ನೇನು ತತ್ರ 1 lakh ಹಿಂಗ್ ಮುಟ್ಟುತ್ತೆ 1 ತೊಲ ಅಂತ ಅನ್ಸ್ತಾ ಇದೆ. ಅದೇನು ಅದ್ರಲ್ಲೇನು ಆಶ್ಚರ್ಯ ಪಡುವಂತದ್ದೇ ಇಲ್ಲ. 1 lakh ಆಗುತ್ತೆ ಅನ್ನೋದು, 1 ತೊಲಕ್ಕೆ ರೌಂಡ್ ಫಿಗರ್ 1 lakh ಆಗುತ್ತೆ. ಅದಕ್ಕೆ ಮೇಲೂ ಏರ್ಬೋದು. ಜಸ್ಟ್ ಇವಾಗ ಹೋಗ್ತಾ ಇರೋಂಥ ರೇಂಜ್ ನೋಡಿದ್ರೆ 1 lakh ಅತಿ ವೇಗವಾಗಿ 1 lakh ತಲುಪುತ್ತೆ ಚಿನ್ನದ ರೇಟು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ರೆಗ್ಯುಲರ್ ಆಗಿ ತಗೊಳ್ಳುವಂತ ಶಾಪ್ ಅಲ್ಲೇ ತಗೊಂಡ್ ಬಂದಿದ್ದು ಇದನ್ನ. ಈ ಚೈನು ಎಷ್ಟು ಗ್ರಾಮ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇದು ವಿತ್ ಡಾಲರ್ ಸೇರಿ 9 ಗ್ರಾಮ್ 100 ಮಿಲಿ ಇರ್ಬೋದು, ಎರಡು ಸೇರಿ ಅಷ್ಟೇನೆ ಇರೋದು. ಜಸ್ಟ್ ತುಂಬಾನೇ ಚೆನ್ನಾಗಿದೆ, ನನ್ಗಂತೂ ಇಷ್ಟ ಆಯ್ತು ಈ ಚೈನ್ ಡಿಸೈನು. ರೆಗ್ಯುಲರ್ ಯೂಸ್ಗೆ ಆಲ್ಮೋಸ್ಟ್ ಅಂಗಡಿಯವರು ಪ್ರಿಫರ್ ಮಾಡೋದು ಅಂದ್ರೆ 916 ಬೇಡ, ಅಂದ್ರೆ ಅದು ಸ್ಮೂತ್ ಬಂಗಾರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ರೆಗ್ಯುಲರ್ ಯೂಸ್ಗೆ, ಡೈಲಿ ಯೂಸ್ಗೆ ಅಂದ್ರೆ ಬೇಡ, KDM ನ ತಗೊಳ್ಳೋದು ಬೆಟರ್ ಅಂತ ಅಂಗಡಿಯವರು ಪ್ರಿಫರ್ ಮಾಡ್ತಾರೆ. ಅಂದ್ರೆ 916 ತಗೊಂಡ್ರೆ ನಮ್ಗೆ ಬೆನಿಫಿಟ್, ಅಂದ್ರೆ ನಾವು ರಿಟರ್ನ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕಡಿಮೆ, ಅಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಲ್ಲಾನು ತೆಗಿತಾರೆ, ವೇಸ್ಟೇಜ್ ಅದು ಇದು ಎಲ್ಲ. ಬಟ್ ಅದಕ್ಕೆ ಕಡಿಮೆ ತೆಗಿತಾರೆ. ನಮ್ ಅವತ್ತಿನ ಬೆಲೆ ಏನಿರುತ್ತೆ ಅದಕ್ಕೆ ಜಸ್ಟ್ 50 rupees ಆರ್ 100 rupees ನ ಕಡಿಮೆ ಮಾಡ್ಕೊಂಡು ತಗೊಳ್ತಾರೆ. ಸೊ ಆ ರೀತಿ ಇರುತ್ತೆ. ಬಟ್ ಆದ್ರೆ ನಮ್ಗೆ ಬಾಳ್ಕೆ ಬರ್ಬೇಕು, ರೆಗ್ಯುಲರ್ ಯೂಸ್ ಅಲ್ವಾ. KDM ತಗೊಳ್ಳೋದ್ರಿಂದ ಒಳ್ಳೇದು, ಅದು ಸ್ವಲ್ಪ ಬಾಳ್ಕೆ ಬರುತ್ತೆ, ತಟ್ಟ ಬರುತ್ತೆ ಅಂತ ಅಂಗಡಿಯವರು ಕೂಡ ಪ್ರಿಫರ್ ಮಾಡ್ತಾರೆ. ಸೊ ಅದೆಲ್ಲ ನಿಮ್ ಚಾಯ್ಸು, ಯಾವ್ದು ತಗೊಳ್ಬೇಕು, ನೀವ್ ಯಾವ ರೀತಿ ಅಂದ್ರೆ ನಿಮ್ಮ ಹತ್ರ ಗೋಲ್ಡ್ ಯಾವ ರೀತಿ ಬಾಳ್ಕೆ ಬರುತ್ತೆ ಅನ್ನೋದು. ಮತ್ತೆ 916ಗೂ KDMಗೂ ಅಂತ ಏನು ಡಿಫ್ರೆನ್ಸ್ ಇರಲ್ಲ. ಒಂದು 3,000ದಿಂದ ಒಂದು 4,000 ಹೆಚ್ಚು ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ ಅದಕ್ಕೂ ಇದಕ್ಕೂ ಅಷ್ಟೇನೆ. ಬಟ್ ಆದ್ರೆ ನಾವು ರೆಗ್ಯುಲರ್ ಯೂಸ್ ಮಾಡ್ತೀವಿ ಅಂತ ಅಂದಾಗ ಸ್ವಲ್ಪ ಅದೇ KDMಗೆ ಹೋಗೋದು, ಅದ್ರಲ್ಲೂ ಪರ್ಸೆಂಟೇಜ್ ಇರುತ್ತೆ 80, 84 ಆ ತರ ಅದೆಲ್ಲ ಇರುತ್ತೆ. ಆ ತರದ್ ನೋಡಿ ತಗೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದು ಸ್ಮೂತ್ ಬಂಗಾರ ಅಂದಾಗ ಸ್ವಲ್ಪ ಬೇಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಬಟ್ ನನ್ನ ಚೈನು ಹಳೇ ಚೈನ್ ಬಂದು ಸಿಕ್ಕಾಬಟ್ಟೆ ಉದ್ದ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನ ಚೇಂಜ್ ಮಾಡ್ಕೊಂಡಿದ್ದು. ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ, ಅದು ಏನು ಅಂದ್ರೆ ನನ್ಗೆ ಅನಿಸ್ತಾನೆ ಇರಲಿಲ್ಲ, ಅಷ್ಟು ಜಗ್ಗೋಗ್ಬಿಟ್ಟಿತ್ತು. ಸುಮಾರು ವರ್ಷಗಳಿಂದ ಅದೊಂದೇ ಚೈನ್ ನೋಡಿ ನೋಡಿ, ಆ ಡಿಸೈನ್ ನೋಡಿ 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 ಬೇಜಾರಾಗ್ಬಿಟ್ಟಿತ್ತು. ಅದು ಇತ್ತೀಚಿಗಂತೂ ನನ್ಗೆ ಅದು ಯಾವ ತರ ಹಾಕೊಳ್ಳೋದು, ಅದು ಮೇಲೆ ಹಾಕೊಂಡ್ರು ಒಳಗಡೆ ಹಾಕೊಂಡ್ರೆ ಮಾಂಗಲ್ಯ ಚೈನ್ ತರ ಕಾಣಿಸುತ್ತೆ. ಅಷ್ಟು ಜಗ್ಗೋಗ್ಬಿಟ್ಟಿತ್ತು, ಅಂದ್ರೆ ಉದ್ದ ಆಗ್ಬಿಟ್ಟಿತ್ತು. ಅದೇನು ಆಗಿರ್ಲಿಲ್ಲ, ಬಟ್ ತುಂಬಾನೇ ಲೆಂತ್ ಆಗಿ ಹೋಗ್ಬಿಟ್ಟಿತ್ತು. ನನ್ಗೆ ಯಾಕೋ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ, ತುಂಬಾ ಲೆಂತ್ ಇರೋದು. ಬಟ್ ಅದಕ್ಕೋಸ್ಕರನೇ ನಾನು ಅಂಗಡಿಗೆ ಹೋದಾಗ ಕೂಡ ನಾನು ಅಂಗಡಿಯವ್ರಿಗೆ ನಾನು ಆರ್ಡರ್ ಕೊಟ್ಟು ಬಂದಾಗ ತುಂಬಾನೇ ಚಿಕ್ಕದಾಗಿರ್ಲಿ, ನನ್ಗೆ ಜಗ್ಗುತ್ತೆ. ಅದು ಹೋಗ್ತಾ ಹೋಗ್ತಾ ಯಾರೇ ಬಳಸಿದ್ರು ಜಗ್ಗುತ್ತೆ ಅಲ್ವಾ ಚೈನು. ಹಾಗಾಗಿ ಮಾಡಿಸ್ಕೋಬೇಕಾದ್ರೆ ತುಂಬಾನೇ ಚಿಕ್ಕದಾಗಿರ್ಲಿ, ಇಷ್ಟಕ್ಕೆ ಇರ್ಲಿ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಹಾಕೊಂಡು ಇಲ್ಲಿಗೆ ಬರುತ್ತೆ, ನನ್ಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟೇ ಕಡಿಮೆ ಲೆಂತ್ ಅಲ್ಲಿ ಮಾಡ್ಕೊಡಿ ಅಂತಾನೆ ಹೇಳ್ದೆ. ಅವರು ಅಲ್ಗೂ ನಾನು ಹೇಳೋ ಲೆಂತಿಗೆ ಇಷ್ಟು ಹಾಕೊಂಡ್ರೆ ಮಲ್ಕೋಬೇಕಾದ್ರೆ ಒತ್ತುತ್ತೆ, ಅದು ಇದು ಹೇಳಿದ್ರು. ಬಟ್ ಆದ್ರೂ ನನ್ಗೆ ಅಷ್ಟೇ ಬೇಕು. ತುಂಬಾ ಜಗ್ಗಿರೋದ ಉದ್ದ ಇರೋದು ಹಾಕೊಂಡು ನನ್ಗೆ ಅದೇನೋ ಉದ್ದ ಅಂದ್ರೆ ನನ್ಗೆ ಏನೋ ಒಂಥರ ಅನ್ಸ್ಬಿಟ್ಟಿತ್ತು. ಹಾಗಾಗಿ ನನ್ಗೆ ತುಂಬಾನೇ ಶಾರ್ಟ್ ಇರೋದು ಜಾಸ್ತಿ ಇಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನನ್ಗೆ ಲಾಂಗ್ ಆಗ್ಬಿಟ್ಟಿತ್ತಲ್ಲ, ನನ್ಗೆ ಇವಾಗ ಶಾರ್ಟ್ ಹಾಕೋಬೇಕು ತರ ಅನ್ಸ್ತಾ ಇತ್ತು. ಸೊ ಫೈನಲ್ ಆಗಿ ನೋಡಿ, $, ಚೈನು ನೋಡಿ. ಬಟ್ ಆದ್ರೂ ಕೂಡ ನಾನು ಎಷ್ಟು ಹೇಳಿದೆ, ಇನ್ನೂ ಸ್ವಲ್ಪ ಇಷ್ಟಕ್ಕೆ ಹೇಳಿದೆ ನಾನು. ಬಟ್ ಸ್ವಲ್ಪ ಬಂದಿದೆ ಉದ್ದ ಅಂತಾನೆ ಹೇಳ್ಬೋದು. ನಾನು ಜಸ್ಟ್ 14.5 ಹೇಳಿದ್ದೆ ನನ್ಗೆ ಲೆಂತ್ ಮಾಡಿ. ಅವರು 15 ಮಾಡ್ತೀನಿ ಇರ್ಲಿ, 14.5 ಅಂದ್ರೆ ಸ್ವಲ್ಪ ಚಿಕ್ಕದೇ ಆಗತ್ತೆ, 15 ಆದ್ರೂ ಇರ್ಬೇಕು ಅಂತ ಹೇಳಿದ್ರು. ಇಲ್ಲ ನನ್ಗೆ ಯೋಚನೆ ಮಾಡಿ, ಇಲ್ಲ ನನ್ಗೆ ಬೇಡ,
14.5 ಇರ್ಲಿ ಅಂತ ಫೈನಲ್ ಆಗಿ ಹೇಳಿದೆ. ಇಷ್ಟಕ್ಕೆ ಹಿಡ್ದು ಲೆಂತ್ ಕೊಟ್ಟು ಬಂದಿದೆ. ಬಟ್ ಇಷ್ಟು ಬಂದಿದೆ. ಒಂದ್ ಸ್ವಲ್ಪ ಉದ್ದ ಆಗಿರುತ್ತೆ ಮಾಡ್ಬೇಕಾದ್ರೆ, ಏನು ಮಾಡಕ್ ಆಗಲ್ಲ. ಈಗ ಇಷ್ಟಿದೆ ನೋಡಿ ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ ನನ್ನ ಚೈನ್. ಹೇಳಿದ್ನಲ್ವಾ 9 ಗ್ರಾಮ್ 100 ಮಿಲಿ 200 ಮಿಲಿ ಇದೆ, ಎರಡು ಸೇರಿ ಡಾಲರ್ ವಿತ್ ಚೈನ್ ಸೇರಿ. ಬಟ್ ನಾನು ಹಳೆ ಚೈನು ಸ್ಕೂಲ್ ಟೈಮ್ ಇಂದ ನಾನು ಅದ ಹಾಕೊಂಡಿದ್ದೆ. ನಾನು ಅದನ್ನ ಆ ಚೈನು ಅಂದ್ರೆ ರೆಗ್ಯುಲರ್ ಯೂಸ್ ನಾನು ಯಾವತ್ತೂ ತೆಗ್ದಿಡ್ತಾ ಇರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಬಟ್ ಅದು ಯಾವತ್ತೂ ಎಫೆಕ್ಟ್ ಆಗಿಲ್ಲ ಅಂತ ಇದೆ. ಯಾವತ್ತೂ ಕಿತ್ತೋಗೋದಾಗಿರ್ಬೋದು, ಬಿದ್ದೋಗೋದಾಗಿರ್ಬೋದು, ಅದು ಯಾವತ್ತೂ ಏನು ಪ್ರಾಬ್ಲಮೇ ಆಗಿರ್ಲಿಲ್ಲ. ಇಲ್ಲಿ ತನಕನು ನಾನು ತೆಗ್ದು ಅದನ್ನ ಇದನ್ ಮಾಡೋ ಚೈನ್ ಮಾಡ್ಕೊಳ್ಳೋ ತನಕನು ಅದು ಏನು ನನಗೆ ಪ್ರಾಬ್ಲಮ್ ಆಗಿರ್ಲಿಲ್ಲ. ಆ ಡಿಸೈನು ಅವ್ರು ಮಾಡಿರೋರು ತುಂಬಾನೇ ಚೆನ್ನಾಗಿತ್ತು, ಯಾವತ್ತೂ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಆ ಡಿಸೈನ್ ಏನಿದೆ ಅಂಜಲಿ ಕಟಿಂಗು ಸಮಥಿಂಗ್ ಈ ತರ ಎಲ್ಲ ಹೇಳ್ತಾರಲ್ಲ, ಅವೆಲ್ಲ ತುಂಬಾನೇ ಬಾಳ್ಕೆ ಬರ್ತವೆ. ಇನ್ನೂ ಒಂದಷ್ಟು ವರ್ಷ ಹಾಕೊಂಡಿದ್ರು ಅದ್ ನನ್ಗೇನು ಪ್ರಾಬ್ಲಮ್ ಮಾಡ್ತಾ ಇರ್ಲಿಲ್ಲ. ಅದು ಯಾಕಂದ್ರೆ ಅಲ್ಲಿ ಏನು ಅಂಗಡಿಯವ್ರು ನೋಡಿ ಹೇಳ್ತಾರಲ್ವಾ, ಸೊ ಇನ್ನು ತಡ್ತಾ ಬರುತ್ತೆ, ಅದಕ್ಕೆ ಏನು ಆಗಿಲ್ಲ ಅಂತ. ಸೊ ಆ ತರ ಇತ್ತು. ಅದ್ರಲ್ಲೂ ನನ್ಗೆ ತುಂಬಾನೇ ಕನೆಕ್ಟ್, ಸಿಕ್ಕಾಬಟ್ಟೆ ಏನಿಲ್ಲ ಅಂದ್ರೂ ನನ್ ಕೊಳ್ಳಲ್ಲಿ ಅದು ಇರ್ತಾ ಇತ್ತು ಇಷ್ಟು ವರ್ಷದ ತನಕ. ಅದು ಹಾಕೊಂಡೇ ಇದ್ನಲ್ವಾ. ಇವತ್ತು ಚೇಂಜ್ ಮಾಡ್ಕೊಡ್ಬೇಕಾದ್ರೆ ಒಂದ್ ಸ್ವಲ್ಪ ಅಯ್ಯೋ ನನ್ ಚೈನ್ ಇನ್ಮೇಲೆ ಇರಲ್ವಲ್ಲ, ಅದು ಆಲ್ರೆಡಿ ಒಂಥರ ಏನೋ ನನ್ಗೂ ಅದಕ್ಕೂ ಅದು ಫಿಕ್ಸ್ ಒಂಥರ ಏನ್ ಹೇಳ್ತಾರೆ ಗೊತ್ತಿಲ್ಲ ನನ್ಗೆ, ಅದು ಒಂಥರ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಈಗ ಹೊಸದು, ನಾನು ಹಳೆ ಚೈನ್ ನ ಮಿಸ್ ಮಾಡ್ಕೊಳ್ತೀನಿ. ನೀವೇ ಹೊಸದ್ ಬೇಕಲ್ವಾ. ಸ್ಕೂಲ್ ಟೈಮಲ್ಲಿ ಅದನ್ನ ನನ್ಗೆ ಚೈನ್ ಮಾಡ್ಸಿದ್ದು ನಮ್ಮ ಮನೇಲಿ. ಅದನ್ನ ಸಿಕ್ಕಾಬಟ್ಟೆ ಅಂದ್ರೆ ನಮ್ಮಮ್ಮ ಮಾಡಿಸ್ಲೇಬೇಕು ನನ್ಗೆ ಅಂತ ಆವಾಗ ನನ್ಗೆ ಫಸ್ಟ್ ಮಾಡ್ಸಿದ್ದು. ಅವ್ರ್ಗ್ ಮಾಡಿಸ್ಕೊಳಕ್ ಮುಂಚೆ ನನ್ಗೆ ಮಾಡ್ಸಿದ್ದು ಅದನ್ನ. ಅಂದ್ರೆ ಅದಷ್ಟು ಬಾಳ್ಕೆ ಬಂದಿದೆ, ಚೆನ್ನಾಗ್ ಬಾಳ್ಕೆ ಬಂದಿದೆ. ಅದು ಕಷ್ಟಪಟ್ಟು ಮಾಡ್ಸಿದ್ರು. ಹಾಗಾಗಿ ಅಂದ್ರೆ ಒಂದಷ್ಟು ಇರುತ್ತಲ್ಲ, కాబట్టి ಕಷ್ಟಪಟ್ಟು ಆ ಚೈನ್ ಅನ್ನ ನನ್ಗೆ ಮಾಡಿಸಿ ಹಾಕಿದ್ರು. ಅದು ಇದು ಎಲ್ಲ ಸೇರ್ಸಿ ಅವಾಗ ನನಗೆ ಮಾಡಿಸಿ ಹಾಕಿದಂತ ಚೈನು ಅದು ಇಷ್ಟು ವರ್ಷದ ತನಕ. ಬಟ್ ಅದನ್ನ ಅಂದ್ರೆ ಅದರ ಬದಲಾಗಿ ಇದೇ ಇದೆ. ಬಟ್ ಆದ್ರೆ ಅದೊಂದು ನನ್ಗೆ ಫಸ್ಟ್ ಮಾಡ್ಸಿದಂತದ್ದು ಅದೇನೆ. ಬಿಟ್ರೆ ಅದಕ್ಕಿಂತ ಮುಂಚೆ ನನ್ಗೇನು ಮಾಡ್ಸಿರ್ಲಿಲ್ಲ. ಏನೋ ಚಿಕ್ಕದ್ ಪುಟ್ಟದ್ದು ಕಿವಿದು ಅದು ಇದು ಏನಾದ್ರು ಇತ್ತೇನೋ ಗೊತ್ತಿಲ್ಲ. ಅದೇ ಫಸ್ಟ್ ನನ್ಗೆ ನಮ್ಮ ಮನೇಲಿ ಅಷ್ಟು ದೊಡ್ಡದು ಏನಾದ್ರೂ ಮಾಡ್ತಿದ್ದು ಅಂತದ್ದು. ಕಾಸ್ಟ್ಲಿ ಇರೋದು ನನ್ಗೆ ಏನಾದ್ರು ಮಾಡ್ಸಿ ಇಟ್ಟಿದ್ರು ಅಂತಂದ್ರೆ ಚೈನ್ ಮಾತ್ರನೇ. ಅದು ಫಸ್ಟ್ ನನ್ಗೆ ಅಷ್ಟು ದೊಡ್ಡ ಬೆಲೆ ಬಾಳುವಂತ ವಸ್ತುನ ನನ್ಗೆ ಮಾಡಿಸ್ಕೊಟ್ಟಿದ್ದು ಅದೊಂದೇ ಚೈನ್ ಫಸ್ಟ್ ಮಾಡಿಸ್ಕೊಟ್ಟಿದ್ದು. ಅದಕ್ ಮುಂಚೆ ಅದೇ ಚಿಕ್ಕ ಪುಟ್ಟ ಕಿವಿದೇನೋ ಇತ್ತು, ಬಿಟ್ರೆ ಏನು ಇರ್ಲಿಲ್ಲ. ಅದೊಂದೇ ಇದ್ದಿದ್ದು ಅವಾಗ ಚೈನ್ ಒಂದೇನೆ. ಏನೇ ಒಂದ್ ತಗೊಂಡ್ರು, ಏನೇ ಒಂದ್ ವಸ್ತು ತಗೊಂಡ್ರು, ಒಂದ್ ಬಂಗಾರ ತಗೊಂಡ್ರು, ಒಂದ್ ಬಟ್ಟೆ ತಗೊಂಡ್ರು, ಕಷ್ಟ ಇರುವಾಗ ತಗೊಂಡ್ರೆ ಅದು ತುಂಬಾ ಬೆಲೆ ಇರುತ್ತಂತೆ. ಅದೇ ಒಂದ್ ಸ್ವಲ್ಪ ದುಡ್ಡು ಇರುವಾಗ ತಗೊಂಡ್ರೆ ಬಿಡು ಮಾಮೂಲು ನಾರ್ಮಲ್ ಇದೆಲ್ಲ ತಗೊಂಡಿದೀವಿ ಅನ್ಸುತ್ತೆ. ಅವಾಗ ನನ್ನ ಮಗಳಿಗೆ ಚೈನ್ ಕೊಡಿಸ್ದಾಗ ತುಂಬಾ ಕಷ್ಟ ನಮ್ಗೆ. ಅವಾಗ 10 ರೂಪಾಯಿನೂ 1 ರೂಪಾಯಿನೂ ಕೂಡಿಟ್ಟು ಎಲ್ರು ಹಾಕೊಂತಾರಲ್ಲ, ನಮ್ಮ ಹುಡುಗಿನೂ ಹಾಕೊಂಬಲಿ ಅಂತೇಳಿ ತಕ್ಕೊಟ್ಟಿದ್ದೆ ಚೈನು 10 ಗ್ರಾಮ್ಗೆ. ಅವತ್ತು ಅಷ್ಟು ಹಣ ಕೂಡಿಕಕ್ಕೂ ತುಂಬಾ ಕಷ್ಟ ಇತ್ತು. ಕೂಡಿಟ್ಟು ಕೊಡಿಸ್ತಾ ಇದ್ದೆ ಅವಾಗ. ಆದ್ರೆ ದುಡ್ಡಿಂದ ತಗೊಂಬದಿದೆಯಲ್ಲ ಅದು ತುಂಬಾ ಕಷ್ಟ, ತುಂಬಾ ಸಂತೋಷ ಕೊಡುತ್ತೆ. ಆದ್ರೆ ದುಡ್ಡಿಂದ ತಗೊಳೋದು ಏನು ಅಷ್ಟು ಸಂತೋಷ ಕೊಡಲ್ಲ. ಕಷ್ಟಪಟ್ಟು ತಗೊಂಡಿರ್ತೀವಲ್ಲ ತುಂಬಾ ಬೆಲೆ ಕೊಡುತ್ತೆ, ಅದಷ್ಟೇ ಸಮಾಧಾನ ಕೊಡುತ್ತೆ. ಒಂದ್ ಬಟ್ಟೆ ತಗೊಳ್ಳಿ, ಏನೇ ಒಂದ್ 10 ರೂಪಾಯಿ ಕೊಟ್ಟು ತಗೊಂಡ್ರು ಅದು ತುಂಬಾ ಕಷ್ಟಪಟ್ಟು ತಗೊಂಡ್ವಿ, ತುಂಬಾ ಫೀಲಿಂಗ್ ಆಗುತ್ತೆ. ಅದೇ ತರ ಚೈನು ಎಲ್ಲ ಕೂಡಿಟ್ಟ ಹಣ್ಣಲ್ಲಿ ತಕ್ಕೊಟ್ಟಿದ್ದದು. ಇದ್ದಾಗ ತಗೊಳೋದೇ ಬೇರೆ, ಇದ್ದಾಗ ಕೂಡಿಟ್ಟು ತಗೊಳೋದೇ ಕೊಡೋ ಸಂತೋಷನೇ ಬೇರೆ. ಅಷ್ಟೇ. ಏನ್ ಹೇಳಿದ್ರು ಅಂದ್ರೆ ದುಡ್ಡು ಇಲ್ದೇ ಇರುವಾಗ ತಗೊಂಬದು ತುಂಬಾನೇ ಖುಷಿ ಇರುತ್ತೆ. ದುಡ್ಡು ಇಲ್ದೇ ಇರುವಾಗ ಏನಾದ್ರೂ ತಗೊಂಡ್ರೆ, ಬಂಗಾರ ಆಗಿರ್ಬೋದು ಏನೇ ಆಗಿರ್ಬೋದು, ಸಿಕ್ಕಾಬಟ್ಟೆ ಖುಷಿ ಇರುತ್ತೆ. ಅದೇ ದುಡ್ಡು ಇರುವಾಗ ಏನೇ ತಗೊಳ್ಳಿ, ಇನ್ನು ಅದಕ್ಕಿನ್ನ ತುಂಬಾ ದೊಡ್ಡದೇ ತಗೊಳ್ಳಿ ಅಷ್ಟು ಖುಷಿ ಇರಲ್ಲ. ಅದನ್ನ ಅಯ್ಯೋ ತಗೊಳ್ಬೇಕು, ನಾವು ಮಾಡ್ಲೇಬೇಕು, ತಗೊಳ್ಳೇಬೇಕು ಅಂತ ಕೂಡಿಟ್ಟು ತಗೊಳ್ತೀವಲ್ಲ, ಆ ಖುಷಿನೇ ಬೇರೆ. ಸೊ ನಿಮ್ ಮನೆಗಳಲ್ಲಿ ನೀವು ತಗೊಂಡಂತ ಫಸ್ಟ್ ಗೋಲ್ಡ್ ಯಾವ್ದು ಅಂತ ಕಮೆಂಟ್ ಮಾಡಿ ಆಯ್ತಾ. ನಿಮ್ಗೂ ನಿಮ್ಮ ಅಮ್ಮಂದ್ರು ಯಾರಾದ್ರೂ ಈ ತರ ಕಷ್ಟಪಟ್ಟು, ನಿಮ್ಮ ಅಮ್ಮಂದ್ರು ಅಥವಾ ನೀವೇ ಆಗಿರ್ಬೋದು, ಯಾವ್ದು ಕಷ್ಟಪಟ್ಟು ಏನಾದ್ರೂ ತಗೊಂಡಿರ್ತೀರಲ್ವಾ, ಅದು ಫಸ್ಟ್ ಗೋಲ್ಡ್ ಯಾವ್ದು ನಿಮ್ದು ಅಂತ
ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಸಿಯಾಗಿ ತಗೊಂಡಿರೋರು ಇರ್ತಾರೆ, ಈ ತರ ಫಸ್ಟ್ ಗೋಲ್ಡು ಅವಾಗ ಕಷ್ಟ ಇರುವಾಗ ತಗೊಂಡು ಇರೋರು ಇರ್ತಾರೆ. ಸೊ ಅದ್ರಲ್ಲಿ ಈ ತರ ಕಷ್ಟ ಫಸ್ಟ್ ಗೋಲ್ಡ್ ನಿಮ್ದು ಯಾವ್ದು, ಏನ್ ತಗೊಂಡಿದ್ರಿ ಅನ್ನೋದನ್ನ, ಏನ್ ಕೊಡ್ಸಿದ್ರು ನಿಮ್ಮಮ್ಮ ನಿಮ್ ಫ್ಯಾಮಿಲಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ದಟ್ ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ